ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ಅಧೀನದಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇದರ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ನಾವು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರುವಂಥ ಅಂತಿಮ BA ಐಚ್ಛಿಕ ಕನ್ನಡದ 6.2 ಪತ್ರಿಕೆ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ ಸೆಷನ್ನಲ್ಲಿ ನಾವು ಪ್ರಭಾವಗಳ ಅಧ್ಯಯನ ಅನ್ನುವಂಥ ಅಧಿವೇಶನದ ಅಂದರೆ ಮೊದಲ ಭಾಗವನ್ನು ನಾವು ನೋಡಿದ್ವಿ. ನಾನು ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೆ, ಪ್ರಭಾವಗಳ ಅಧ್ಯಯನ ಹಿತದೃಷ್ಟಿಯಿಂದ ಮತ್ತು ಆ ಕಾಲಾವಧಿಯ ಲೆಕ್ಕಾಚಾರದಲ್ಲಿ ನಾನು 2 ಅಧಿವೇಶನದಲ್ಲಿ ವಿಂಗಡಿಸ್ಕೊಂಡಿದ್ದೀನಿ ಅಂತಂತ ಹೇಳಿದ್ದೆ. ಮೊದಲನೇ ಭಾಗವನ್ನು ಹಿಂದಿನ ಅಧಿವೇಶನದಲ್ಲಿ ನಾನು ಮಾಡಿದ್ದೆ. ಈ ಭಾಗ, 2ನೇ ಭಾಗ ಇವತ್ತು ಅದನ್ನು ಡಿಸ್ಕಸ್ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳು, ಈಗ ನಿಮ್ಗೆ ಈಗಾಗಲೇ ಗೊತ್ತಿದೆ ಏನು ಅಂತಂತಂದರೆ, ನಾವು ತೌಲನಿಕ ಸಾಹಿತ್ಯದ ಅಧ್ಯಯನ, ನಾವು ಆ ಅಧ್ಯಯನ ಕ್ಷೇತ್ರವನ್ನು ನಾವು ಪ್ರವೇಶ ಮಾಡಬೇಕಾದ್ರೆ ನಾವು ತಿಳ್ಕೊಂಡ್ವಿ ಏನು ಅಂತಂತಂದರೆ, ಈ ವಿಶ್ವವ್ಯಾಪಿಯಾಗಿರುವಂಥ ಒಂದು ಅಧ್ಯಯನ ವ್ಯಾಪ್ತಿ ಇದರದು ಅತ್ಯಂತ ಗಣ್ಯವಾಗಿರುವಂಥದ್ದು ಮತ್ತು ಸಮೃದ್ಧವಾಗಿರುವಂಥ, ವಿಸ್ತಾರವಾಗಿರುವಂಥ ಮತ್ತು ಅತ್ಯಂತ ವಿಸ್ತೃತವಾಗಿರುವಂಥ ಜ್ಞಾನ ಶಿಸ್ತಿದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇಷ್ಟು ಅಗಾಧವಾಗಿರುವಂಥ ವ್ಯಾಪ್ತಿಯ, ವಿಸ್ತಾರವಾಗಿರುವಂಥ ಸಮೃದ್ಧ ಸಾಹಿತ್ಯವನ್ನು ಒಳಗೊಂಡಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಈ ಜ್ಞಾನ ಶಿಸ್ತನ್ನು ಅಭ್ಯಾಸ ಮಾಡೋದಕ್ಕೆ ಬೇರೆ ಬೇರೆ ಅಧ್ಯಯನದ ಬಗೆಗಳನ್ನು ಕಲ್ಪಿಸಿಕೊಳ್ಳಲಾಗಿದೆ ಈ ಅಧ್ಯಯನ ಶಿಸ್ತಿನ ವ್ಯಾಪ್ತಿಯಲ್ಲಿ. ಸೊ ಅದರ ಮೊದಲ ಭಾಗ ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ. ನಿಮಗೆ ನಾನು ನೆನಪಿಸ್ತಾ ಇದ್ದೀನಿ, ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ, ಅದನ್ನು ನಾವು ಅಭ್ಯಾಸ ಮಾಡಿದ್ವಿ. ನಂತರ ಪ್ರಭೇದಗಳ ಅಧ್ಯಯನ, ಅದರ ಸಾಹಿತ್ಯ ಪ್ರಭೇದಗಳು ಅಥವಾ ಸಾಹಿತ್ಯ ಪ್ರಕಾರಗಳೇನಿದೆ, ಅಂದರೆ ಕಾವ್ಯ, ನೀಳ್ಗತೆ, ಕಾದಂಬರಿ, ಸಣ್ಣಕತೆ, ನಾಟಕ, ಮಹಾಕಾವ್ಯ, ಖಂಡಕಾವ್ಯ, ಈ ಥರದ ಪ್ರಕಾರಗಳಿದೆ, ರುದ್ರನಾಟಕಗಳು. ಸೊ ಈ ಥರದ ಮತ್ತು ತೌಲನಿಕ ಕಾವ್ಯ ಮೀಮಾಂಸೆ. ಸೊ ಇವೆಲ್ಲನೂ ಕೂಡ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಅಥವಾ ಸಾಹಿತ್ಯ ಪ್ರಭೇದಗಳ ಅಧ್ಯಯನ ಇದೆಯಲ್ಲ, ತೌಲನಿಕ ಅಧ್ಯಯನ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನಂತರ ಮೂರನೇದು ಅತ್ಯಂತ ಪ್ರಮುಖವಾಗಿರುವಂಥದ್ದು, ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ ಅತ್ಯಂತ ಜನಪ್ರಿಯವಾಗಿರುವಂಥದ್ದು, ವ್ಯಾಪಕವಾಗಿರುವಂಥದ್ದು ಅಂತಂತ ನಾವು ಡಿಸ್ಕಸ್ ಮಾಡಿದ್ವಿ. ಪ್ರಭೇದಗಳ ಅಧ್ಯಯನ ಹೆಚ್ಚು ಆಗಿಲ್ಲ, ಯಾಕೆಂತಂದರೆ ಅದು ತುಂಬ ಸಂಕೀರ್ಣವಾಗಿರುವಂಥದ್ದು ಮತ್ತು ಅದು ಕೆಲವೊಂದು ಸತಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅದರಿಂದ ಸಾಧ್ಯ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ವಿವಾದಾಸ್ಪದವಾಗಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ಹೇಳಿದ್ವಿ, ಚರ್ಚೆ ಮಾಡಿದ್ವಿ. ಪ್ರಭಾವಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ನಾವು ಇದು ಒಂಥರ ತೌಲನಿಕ ಅಧ್ಯಯನ ಕ್ಷೇತ್ರದ, ಸಾಹಿತ್ಯ ಅಧ್ಯಯನ ಕ್ಷೇತ್ರದ ಮೂಲ ಸ್ತಂಭ ಅಥವಾ ಆಧಾರ ಸ್ತಂಭ ಅಂತಂದ್ಬಿಟ್ಟು ನಾವು ಇದನ್ನು ಹಿಂದಿನ ಸೆಷನ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಯಾಕೆಂತಂದರೆ ಇದರ ವ್ಯಾಪ್ತಿ ಅತ್ಯಂತ ಅಗಾಧವಾಗಿರುವಂಥದ್ದು. ಇಲ್ಲಿ ಪ್ರಭಾವ ಅನ್ನುವಂಥದ್ದು ಯಾವ ಪ್ರಕಾರಗಳಲ್ಲಿ, ಅಂದರೆ ನಾವು ಪ್ರಕಾರಗಳಲ್ಲಿ ಪ್ರಭಾವ ಇರ್ಬೋದು, ಸಾಹಿತ್ಯ ಪ್ರಕಾರಗಳಲ್ಲಿ ಅಥವಾ ಪ್ರಭೇದಗಳಲ್ಲಿ ಸಾಹಿತ್ಯದ ಭಾಷೆಯ ರೂಪದಲ್ಲಿ ಪ್ರಭಾವ ಇರ್ಬೋದು, ವಸ್ತುವಿನಲ್ಲಿರ್ಬೋದು, ಸಂದರ್ಭ, ಸನ್ನಿವೇಶ, ತಂತ್ರ, ಶೈಲಿ, ಕಥಾವಿನ್ಯಾಸ, ಒಟ್ಟಾರೆ ಈ ಬೇರೆ ಬೇರೆ ರೀತಿಗಳಲ್ಲಿ ಒಂದು ಸಾಹಿತ್ಯ ಮತ್ತೊಂದು ಸಾಹಿತ್ಯದಿಂದ, ಒಬ್ಬ ಲೇಖಕ ಮತ್ತೊಂದು ಲೇಖಕನಿಂದ ಪ್ರಭಾವಿತನಾಗಿರೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಈಗ ಈ ಪ್ರಭಾವಗಳ ಅಧ್ಯಯನದಲ್ಲಿ 2ನೇ ಸೆಷನ್ನು, ಈ ಪ್ರಭಾವಕ್ಕೆ ಸಂಬಂಧಪಟ್ಟಂಗೆ ಇದರ ವ್ಯಾಪ್ತಿಯನ್ನು ಗಮನಿಸ್ಕೊಂಡು, ಯಾಕೆಂತಂದರೆ ತುಂಬ ಅಗಾಧವಾಗಿರುವಂಥ ವ್ಯಾಪ್ತಿ ಇದರದ್ದು. ಸೊ ಮತ್ತು ಇದಕ್ಕೆ ಒಳಪಡದಂಥ ವಿಷಯ ತೌಲನಿಕ ಸಾಹಿತ್ಯದ ಅಧ್ಯಯನದ ಕ್ಷೇತ್ರದಲ್ಲಿ ಬಹುತೇಕ ಇಲ್ಲ. ಯಾಕೆಂತಂದರೆ ಪ್ರಭಾವ ಅನ್ನುವಂಥದ್ದು ಕಂಡು ಬಂತು ಅಂತಂತಂದರೆ ಅದು ಆ ಪ್ರಭಾವ ಅದರ ಅಧ್ಯಯನದ, ಅದು ಯಾವುದೇ ರೀತಿಯಲ್ಲಾಗಿರಲಿ ಅದು ಈ ಅಧ್ಯಯನದ ವ್ಯಾಪ್ತಿಗೆ ಒಳಪಟ್ಬಿಡುತ್ತೆ. ಸೊ ಹಾಗಾಗಿ ಏನಂತಂದರೆ ಅಗಾಧವಾಗಿರುವಂಥ ಅಧ್ಯಯನದ ವ್ಯಾಪ್ತಿ ಇದಕ್ಕೆ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಏನಂತಂದರೆ ಈ ವ್ಯಾಪ್ತಿಯ ದೃಷ್ಟಿಯಿಂದ ಇದನ್ನು ಸ್ವಲ್ಪ ಸರಳಗೊಳಿಸ್ಕೊಳ್ಳೋದಕ್ಕೆ, ಅಂದರೆ ಶೈಕ್ಷಣಿಕವಾಗಿ ಈ ಅಧ್ಯಯನ ಶಿಸ್ತನ್ನು ನಾವು
ಪ್ರವೇಶ ಮಾಡಬೇಕಾದ್ರೆ ಇದನ್ನು ಸರಳಗೊಳಿಸ್ಕೊಳ್ಳೋದಕ್ಕೆ ಈ ಪ್ರಭಾವವನ್ನು ಎರಡು ರೀತಿಯಲ್ಲಿ ವಿಂಗಡಿಸಿಕೊಳ್ಳಲಾಗಿದೆ. ಅಧ್ಯಯನದ ದೃಷ್ಟಿಯಿಂದ ಪ್ರಸ್ತುತ ನಾವು ಈ ಹಿಂದೆ ಅಭ್ಯಾಸ ಮಾಡಿರುವಂಥ ಹಿಂದಿನ ಸೆಷನಲ್ಲಿ ಅಭ್ಯಾಸ ಮಾಡಿರುವಂಥ ಪ್ರಭಾವಗಳ ಅಧ್ಯಯನವನ್ನು ಈ ಸೆಷನ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಇದು ಬೇರೆ ಸೆಷನ್ ಅಲ್ಲ, ಹಿಂದಿನ ಸೆಷನ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಪ್ರಭಾವಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಅಧ್ಯಯನದ ದೃಷ್ಟಿಯಿಂದ, ಶೈಕ್ಷಣಿಕ ಹಿತದ ದೃಷ್ಟಿಯಿಂದ ಸರಳವಾಗಲಿ ಅಥವಾ ಸುಲಭವಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಾಹಿತ್ಯ ಅಧ್ಯಯನದ ಬಗೆಯನ್ನು, ತೌಲನಿಕ ಸಾಹಿತ್ಯ ಅಧ್ಯಯನದ ಬಗೆಯನ್ನು ಎರಡು ರೀತಿಯಲ್ಲಿ ವಿಂಗಡಿಸಿಕೊಳ್ಳಲಾಗಿದೆ. ಒಂದು ಪ್ರತ್ಯಕ್ಷ ಪ್ರಭಾವ ಅನ್ನುವಂಥದ್ದು, ಇನ್ನೊಂದು ಪರೋಕ್ಷ ಪ್ರಭಾವ ಅನ್ನುವಂಥದ್ದು. ಮತ್ತು ಪ್ರಭಾವಗಳಲ್ಲಿ ಎರಡು ರೀತಿ ಇರುವಂಥದ್ದು, ಒಂದು ಪ್ರತ್ಯಕ್ಷ ಪ್ರಭಾವ, ಇನ್ನೊಂದು ಪರೋಕ್ಷವಾಗಿರುವಂಥ ಪ್ರಭಾವ ಅನ್ನುವಂಥದ್ದು. ಈಗ ನಾವು ಪ್ರತ್ಯಕ್ಷ ಪ್ರಭಾವ ಮತ್ತು ಪರೋಕ್ಷ ಪ್ರಭಾವವನ್ನು ಪ್ರತ್ಯೇಕವಾಗಿ ನಾವು ಅಭ್ಯಾಸ ಮಾಡ್ಬೋದು, ನೋಡ್ಬೋದು, ಅದನ್ನು ಗ್ರಹಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು. ಪ್ರತ್ಯಕ್ಷ ಪ್ರಭಾವ ಅಂತಂದರೆ ಏನು? ಯಾವುದೇ ಒಂದು ಕೃತಿ, ನಿಮ್ಮ ಸ್ಲೈಡ್ನಲ್ಲಿರುವಂಥ ಲಾಸ್ಟ್ ಪ್ಯಾರ, ಯಾವುದೇ ಒಂದು ಕೃತಿ ರಚನೆಯಲ್ಲಿ ಆ ಕೃತಿಯ ಲೇಖಕ ನೇರವಾಗಿ ಅಥವಾ ಪ್ರಜ್ಞಾಪೂರ್ವಕವಾಗಿ ತಾನೇ ಇನ್ನೊಂದು ಕೃತಿಯಿಂದ ವಸ್ತು, ವಿಷಯ, ಸಂದರ್ಭಗಳನ್ನು ಅಥವಾ ಸಂಗತಿಗಳನ್ನು ಸ್ವೀಕರಿಸಿ ತನ್ನ ಕೃತಿಯಲ್ಲಿ ಬಳಸ್ಕೊಂಡ್ರೆ ಅದು ನೇರವಾಗಿರುವಂಥ ಪ್ರಭಾವ ಅಥವಾ ಪ್ರತ್ಯಕ್ಷ ಪ್ರಭಾವ ಅನಿಸ್ಕೊಳ್ಳುತ್ತೆ. ತುಂಬ ಸರಳವಾಗಿರುವಂಥದ್ದು. ಒಬ್ಬ ಕವಿ ತಾನು ಒಂದು ಕೃತಿಯನ್ನು ರಚಿಸಬೇಕಾದ್ರೆ ಅವನೇನು ಮಾಡ್ತಾನೆ ಅಂತಂದರೆ, ಇನ್ನೊಂದು ಕೃತಿಯ ಅಥವಾ ಇನ್ನೊಂದು ಲೇಖಕನ ವಸ್ತು ಅಥವಾ ವಿಷಯಗಳು, ಸಂದರ್ಭಗಳು, ಶೈಲಿ, ಕಥಾವಿನ್ಯಾಸ, ಸಂವಿಧಾನ, ಅದರ ಶಿಲ್ಪ, ಒಟ್ಟು ಬಂಧ, ಇವನ್ನ ಇನ್ನೊಂದು ಕೃತಿಯಿಂದ, ಇನ್ನೊಬ್ಬ ಲೇಖಕನಿಂದ ನೇರವಾಗಿ ತನ್ನ ಕೃತಿಯಲ್ಲಿ ರಚಿಸ್ಕೊಂಡ್ರೆ, ಇನ್ನೊಬ್ಬ ಲೇಖಕನಿಂದ ಕೃತಿಯಿಂದ ಸ್ವೀಕರಿಸಿಕೊಂಡು ನೇರವಾಗಿ ತನ್ನ ಕೃತಿಯಲ್ಲಿ ಅದನ್ನು ಬಳಸ್ಕೊಂಡ್ರೆ ಅದು ನೇರವಾಗಿರುವಂಥ ಪ್ರಭಾವ ಅಥವಾ ಪ್ರತ್ಯಕ್ಷ ಪ್ರಭಾವ ಅಂತ ತಂದ್ಬಿಟ್ಟು ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂತಂದರೆ, ಇಲ್ಲಿ ಇಬ್ಬರು ಕೃತಿಕಾರರು, ತೌಲನಿಕ ಅಂತಂತಂದ್ರೆ ಈಗಾಗಲೇ ನಮಗೆ ಗೊತ್ತಿದೆ ಏನು ಅಂತಂತಂದರೆ, ಈಗಾಗಲೇ ಮತ್ತೆ ಮತ್ತೆ ನಾವು ಅದನ್ನು ಹೇಳ್ಕೊಂಡು ಅರಗಿಸ್ಕೊಂಡ್ಬಿಟ್ಟಿದ್ದೀವಿ. ತೌಲನಿಕ ಅಂತಂತಂದರೆ ತುಲನೆ ಮಾಡುವಂಥದ್ದು, ಹೋಲಿಸುವಂಥದ್ದು. ತೌಲನಿಕ ಅಂತಂತಂದರೆ ಹೋಲಿಸುವಂಥದ್ದು ಅಂತಂತಂದ್ಬಿಟ್ಟು, ಹೋಲಿಸ್ಬೇಕಾದ್ರೆ ಕನಿಷ್ಠ ಒಂದಕ್ಕಿಂತ ಹೆಚ್ಚು ಸಾಹಿತ್ಯ ಕೃತಿಗಳಿರಬೇಕು ಅಥವಾ ಸಾಹಿತ್ಯ ಕೃತಿಗಳ ಲೇಖಕರಿರಬೇಕು, ಅವರ ಮಧ್ಯೆ ಹೋಲಿಕೆ ಅನ್ನುವಂಥದ್ದೊಂದು ಇರುತ್ತೆ ಅನ್ನುವಂಥದ್ದು. ಇಲ್ಲಿ ಏನು ಅಂತಂತಂದರೆ, ಇಬ್ಬರು ಕೃತಿಕಾರರ ನಡುವೆ ಅಥವಾ ಕೃತಿಗಳ ನಡುವೆ ನೇರ ಅಥವಾ ಸಾಕ್ಷಾತ್ತಾಗಿರುವಂಥ ಸಂಬಂಧ ಇರುತ್ತೆ. ಪ್ರತ್ಯಕ್ಷ ಪ್ರಭಾವದಲ್ಲಿ ಎರಡು ಕೃತಿಗಳ ನಡುವೆ ಅಥವಾ ಇಬ್ಬರು ಲೇಖಕರ ನಡುವೆ ಅಥವಾ ಎರಡು ಕೃತಿಗಳಿಗಿಂತ ಹೆಚ್ಚು ಅಥವಾ ಇಬ್ಬರು ಲೇಖಕರಿಗಿಂತ ಹೆಚ್ಚು ಲೇಖಕರ ನಡುವೆ ನೇರವಾಗಿರುವಂಥ ಸಂಬಂಧ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಅದು ಸಾಕ್ಷಾತ್ತಾಗಿರುವಂಥ ಸಂಬಂಧ, ಆ ಕೃತಿಯಿಂದನೇ ತೆಗೆದುಕೊಳ್ಳಲಾಗಿರುತ್ತೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿರುತ್ತೆ. ಸೊ ಇದು ಪ್ರತ್ಯಕ್ಷ ಪ್ರಭಾವ. ಒಂದು ನಿದರ್ಶನವನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಗಮನಿಸ್ಬೋದು. ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಕನ್ನಡ ಸಣ್ಣ ಕಥೆಗಳನ್ನು ಆ್ಯಕ್ಚುಲಿ ಅದಕ್ಕೊಂದು ಕನ್ನಡ ಸಾಹಿತ್ಯದಲ್ಲಿ ಅದಕ್ಕೊಂದು ಮಾನ್ಯತೆಯನ್ನು, ಆಧುನಿಕ ಸಣ್ಣ ಕಥೆಗಳ ಜನಕ ಅಂತಲೇ ಕರೀತಾರೆ ಅವ್ರನ್ನ. ಆಧುನಿಕ ಸಣ್ಣ ಕಥೆಗಳಿಗೆ ಒಂದು ಮಾನ್ಯತೆಯನ್ನು, ಅದರ ಸ್ವರೂಪವನ್ನು, ಅದರ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಂಥ ಪ್ರಾರಂಭದ ಅಂದರೆ ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಾರಂಭದ ಕನ್ನಡದ ಲೇಖಕರು. ಸೊ ಈ ಮಾಸ್ತಿ ವೆಂಕಟೇಶ ಅಯ್ಯಂಗರವರು ಒಂದು ಕೃತಿಯನ್ನು ರಚಿಸ್ತಾರೆ, ನವರಾತ್ರಿ ಅಂತಂದ್ಬಿಟ್ಟು. ಆ ನವರಾತ್ರಿ ಅನ್ನುವಂಥ ಕೃತಿ ಸರಳ ರಗಳೆಯ ಮಾದರಿಯಲ್ಲಿದೆ, ಛಂದಸ್ಸಿನ ಮಾದರಿಯಲ್ಲಿದೆ. ಬೇರೆ ಬೇರೆ ಕಥೆಗಳು ಅದರಲ್ಲಿ ಬರುತ್ತೆ, ಆ ಕೃತಿಯಲ್ಲಿ ಬರುತ್ತೆ. ಪದವಿ ಹಂತದಲ್ಲಿ ಒಂದು ಸಮಾಧಿಯ ಸತ್ವ ಅನ್ನುವಂಥ ಒಂದು ಕೃತಿ ಇದೆ, ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯನ ನಿಗದಿಪಡಿಸಿರುವಂಥದ್ದು. ಸಮಾಧಿಯ ಸತ್ವ ಆ ನವರಾತ್ರಿಯ ಕಥೆಗೆ ನವರಾತ್ರಿ ಕೃತಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಅದೇ ನಿದರ್ಶನವನ್ನು ಕೊಡಲಾಗ್ತಾ ಇದೆ. ನವರಾತ್ರಿ ಕೃತಿ ಇದೆಯಲ್ಲ, ಮಾಸ್ತಿಯವರ ಅಥವಾ ಶ್ರೀನಿವಾಸರ ನವರಾತ್ರಿ ಕೃತಿ ಇದೆಯಲ್ಲ, ಇದು ಇಂಗ್ಲೆಂಡಿನ 14ನೇ ಶತಮಾನದಲ್ಲಿದ್ದ
ಜೆಫ್ರಿ ಚಾಸರ್ ಅನ್ನುವಂಥ ಕೃತಿ, ಇದು ಲೇಖಕನ ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂಥ ಕೃತಿಯಿಂದ ನೇರವಾಗಿ ಪ್ರಭಾವಿತವಾಗಿದೆ. ಇದು ಪ್ರತ್ಯಕ್ಷ ಪ್ರಭಾವ. ಮತ್ತು ಅದಕ್ಕೆ ಆಧಾರಗಳಂಗೆ ನೇರವಾಗಿ ಪ್ರಭಾವಿತವಾಗಿದೆ ಅಂತ ಹೇಳೋದಕ್ಕೆ ನಮಗೆ ಆಧಾರಗಳು ಬೇಕಲ್ವಾ. ಸೊ ಹಾಗಾಗಿ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಆಧಾರಗಳನ್ನು ನಾವು ಗಮನಿಸೋಣ. ಕ್ಯಾಂಟರ್ಬರಿ ಟೇಲ್ಸ್ 14ನೇ ಶತಮಾನದ್ದು. ನಾವು ಹಿಂದೆ ಜೆಫ್ರಿ ಚಾಸರ್ನ ಹೆಸರನ್ನು ನಾವು ಸ್ಮರಿಸಿದ್ವಿ, ನೆನಪಿಸ್ಕೊಂಡಿದ್ವಿ. 14ನೇ ಶತಮಾನದ ಇಂಗ್ಲಿಷ್ ಭಾಷೆಯ ಮೊಟ್ಟ ಮೊದಲ ಅಥವಾ ಅಧಿಕೃತ ಅನ್ನಬಹುದಾಗಿರುವಂಥ ಒಬ್ಬ ಕವಿ ಅಥವಾ ಲೇಖಕ ಅನ್ನುವಂಥ ಹೆಸರಿನಲ್ಲಿ ಜೆಫ್ರಿ ಚಾಸರ್ ಅಂತಂದ್ಬಿಟ್ಟು ಈತನ ಕೃತಿ, ಮುಖ್ಯವಾಗಿರುವಂಥ ಕೃತಿ ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂಥದ್ದು. ಈತ ಅಂದರೆ ಕ್ಯಾಂಟರ್ಬರಿಯ ಕಥೆಗಳು ಅನ್ನುವಂಥ ಲೆಕ್ಕದಲ್ಲಿ ಅದರಲ್ಲಿ ಸುಮಾರು ಕಥೆಗಳನ್ನು ತೆಗೆದುಕೊಂಡಿದ್ದಾನೆ. ಅದನ್ನು ಬರೆದಿದ್ದಾನೆ ಈ ಜೆಫ್ರಿ ಚಾಸರ್ ಬರೆದಿರುವಂಥದ್ದು. ಈ ಜೆಫ್ರಿ ಚಾಸರ್ ಗ್ರೀಕ್, ಇಟಲಿ ಮತ್ತು ಇಂಗ್ಲೆಂಡ್ ಭಾಷೆಯಲ್ಲಿರುವಂಥ ಕೆಲವು ಕಥೆಗಳನ್ನು ಅವನು ಕೇಳಿ ಅವನು ಏನು ಮಾಡಿದ್ದಾನೆ ಅಂತಂತಂದರೆ ಆ ಕಥೆಗಳನ್ನು ತನ್ನದೇ ಆಗಿರುವಂಥ ಭಾಷಾ ಶೈಲಿಯಲ್ಲಿ, ತನ್ನದೇ ನಿರೂಪಣೆಯಲ್ಲಿ, ತನ್ನದೇ ಆಗಿರುವಂಥ ಒಂದು ವಿಶಿಷ್ಟ ತಂತ್ರದಲ್ಲಿ, ತನ್ನದೇ ಆಗಿರುವಂಥ ಒಂದು ಕಥಾ ವಿನ್ಯಾಸದಲ್ಲಿ ಕ್ಯಾಂಟರ್ಬರಿ ಟೇಲ್ಸ್ಗಳನ್ನು ಅಥವಾ ಕಥೆಗಳನ್ನು ಅವನು ಬರೆದಿದ್ದಾನೆ. ಕ್ಯಾಂಟರ್ಬರಿ ಟೇಲ್ಸ್ನ ಸ್ವರೂಪ ಇರುವಂಥದ್ದು ಹೀಗೆ ವಿಶಿಷ್ಟವಾಗಿರುವಂಥ ಶೈಲಿ ಇದೆ. ಮತ್ತು ಬೇರೆ ಬೇರೆ ಕಡೆಯಿಂದ ಅವನು ಕಥೆಗಳನ್ನು ತೆಗೆದುಕೊಂಡಿದ್ದಾನೆ. ಗ್ರೀಕ್ನಿಂದ, ಇಟಾಲಿಯನ್ ಭಾಷೆಯಿಂದ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಆವಾಗ ತುಂಬ ಜನಪ್ರಿಯವಾಗಿರುವಂಥ ಕಥೆಗಳೇನೇನಿದ್ವು ಆ ಕಥೆಗಳನ್ನು ಅವನು ಆ ಕಥೆಗಳ ಮೂಲ ಸ್ವರೂಪವನ್ನು ತೆಗೆದುಕೊಂಡು ಇವನು ಅದನ್ನು ಕಥೆಗಳನ್ನಾಗಿ ರೂಪಿಸಿದ್ದಾನೆ. ಅದು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಾರಂಭದ ಮುಖ್ಯ ಕೃತಿಗಳಲ್ಲಿ ಒಂದು ಕ್ಯಾಂಟರ್ಬರಿ ಟೇಲ್ಸ್, ಜೆಫ್ರಿ ಚಾಸರ್ ಬರೆದಿರುವಂಥದ್ದು. ಈತನ ಕಾಲ 14ನೇ ಶತಮಾನ. ಈ ಕ್ಯಾಂಟರ್ಬರಿ ಟೇಲ್ಸ್ನಲ್ಲಿ ಆ ಕಥೆಯ ಒಟ್ಟು ಆ ಕೃತಿಯ ಸ್ವರೂಪ ಹೆಂಗಿದೆ ಅಂತಂತಂದರೆ, ಕೆಲವರು ಸ್ನೇಹಿತರು ಏನು ಮಾಡ್ತಾರೆ ಅಂತಂತಂದರೆ, ಕ್ಯಾಂಟರ್ಬರಿ ಟೇಲ್ಸ್ ಇದು ಕತೆ ವಿನ್ಯಾಸ, ಕೆಲವು ಸ್ನೇಹಿತರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸೆಂಟ್ ಥಾಮಸ್ ಅನ್ನುವಂಥ ಚರ್ಚಿಗೆ ಹೊರಡ್ತಾರೆ, ಪ್ರಯಾಣ ಬೆಳೆಸ್ತಾರೆ. ಸೆಂಟ್ ಥಾಮಸ್ ಚರ್ಚಿಗೆ ಹೋಗಬೇಕು ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ಮಿತ್ರರೆಲ್ಲ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಆಯಾಸ ಆಗುತ್ತೆ. ಒಂದು ಹೋಟೆಲ್ನಲ್ಲಿ ತಂಗ್ತಾರೆ. ಆ ಹೋಟೆಲ್ನಲ್ಲಿ ನೆಲೆಸ್ಬಿಟ್ಟು ವಿಶ್ರಾಂತಿ ತೆಗೆದುಕೊಂಡಾಗ ಹೋಟೆಲ್ನ ಯಜಮಾನ ಕೇಳ್ತಾನೆ, ಏನು ಸಮಾಚಾರ, ಏನು ವಿಶೇಷ, ಎಲ್ಲಿಂದ ಬಂದಿದ್ದೀರಾ, ಯಾಕೆ ಕಡೆ ಹೋಗ್ತಿದ್ದೀರಾ ಅಂತಂದ್ಬಿಟ್ಟು. ಸೊ ಇವ್ರು ಹೇಳ್ತಾರೆ ಏನು ಅಂತಂತಂದರೆ, ನಾವು ಸೆಂಟ್ ಥಾಮಸ್ ಚರ್ಚಿಗೆ ಹೋಗ್ತಾ ಇದ್ದೀವಿ ಅಂತ. ಸರಿ, ಅದು ಪವಿತ್ರವಾಗಿರುವಂಥ ಕ್ಷೇತ್ರ, ಹಾಗಾಗಿ ಹೋಟೆಲ್ನ ಯಜಮಾನ ಹೇಳ್ತಾನೆ ಏನು ಅಂತಂದರೆ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ, ಅನುಮತಿ ಕೊಡಿ ಅಂತ. ಸರಿ ಬನ್ನಿರಿ, ಏನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಆ ಹೋಟೆಲ್ನ ಯಜಮಾನನಿಗೆ ಹೇಳ್ತಾರೆ. ಎಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆ ಸಂದರ್ಭದಲ್ಲಿ ಹೋಟೆಲ್ನ ಯಜಮಾನ ಒಂದು ಮಾತು ಹೇಳ್ತಾನೆ, ಏನು ಅಂತಂದರೆ, ನಾವು ಹಿಂಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಲ್ಲ, ನಮ್ಮ ಈ ಆಯಾಸವನ್ನು ಕಳ್ಕೊಳ್ಳೋದಕ್ಕೆ ನಾವು ಏನು ಮಾಡೋಣ ಅಂತಂದರೆ, ಪ್ರತಿಯೊಬ್ಬರು ಒಂದೊಂದು ಕಥೆಗಳನ್ನು ಹೇಳಬೇಕು. ಪ್ರತಿಯೊಬ್ಬರು ತಮ್ಮ ಅನುಭವದಲ್ಲಿ ಇರುವಂಥ ಒಂದೊಂದು ಕಥೆಯನ್ನು ಹೇಳಿದ್ರೆ ಹೋಗುವಂಥ ಆಯಾಸನ ಕೂಡ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಯಜಮಾನ ಹೇಳ್ತಾನೆ. ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಪ್ರತಿಯೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಆ ಕಥೆಗಳ ಸಂಕಲನನೇ ಏನು ಅಂತಂದರೆ ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂಥದ್ದು. ಸೊ ಈಗ ಅಂದರೆ ಈ ಕಥೆಗಳಿದೆಯಲ್ಲ, ಈ ಕಥೆಗಳನ್ನು ಚಾಸರ್ ಹೆಂಗೆ ಅಂದರೆ ಆ ಮಿತ್ರರೆಲ್ಲ ಹೇಳುವಂಥ ಕಥೆಗಳನ್ನು ಚಾಸರ್ ಆ್ಯಕ್ಚುಲಿ ಆ ಕೃತಿಯನ್ನು ಬರೆದಿರುವಂಥದ್ದು. ಅಲ್ಲಿ ಮಿತ್ರರು ಹೇಳುವಂಗೆ ಇದು ಸೆಂಟ್ ಥಾಮಸ್ ಚರ್ಚಿಗೆ ಹೋಗ್ತಾ ಇರುವಂಥ ಎಲ್ಲ ಸ್ನೇಹಿತರು, ಹೋಟೆಲ್ನ ಯಜಮಾನ, ಪ್ರತಿಯೊಬ್ಬರು ಒಂದೊಂದು ಕಥೆಯನ್ನು ಹೇಳುವಂಗೆ ಕ್ಯಾಂಟರ್ಬರಿ ಟೇಲ್ಸ್ನಲ್ಲಿ ಚಾಸರ್ ನಿರೂಪಿಸಿದ್ದಾನೆ. ಅಂದರೆ ಚಾಸರ್ ಏನು ಮಾಡಿದ್ದಾನೆ ಅಂತಂದರೆ, ಆ ಸಂದರ್ಭದಲ್ಲಿರುವಂಥ ಗ್ರೀಕ್ ಕಥೆಗಳು, ಇಟಾಲಿಯನ್ ಕಥೆಗಳು, ಇಂಗ್ಲೀಷ್ ಭಾಷೆಯಲ್ಲಿರುವಂಥ ಕಥೆಗಳು, ಇವನ್ನೆಲ್ಲನೂ ತೆಗೆದುಕೊಂಡು ಆ ಮಿತ್ರರು ಹೇಳ್ದಂಗೆ ಆ ಕಥೆಗಳನ್ನು ನಿರೂಪಿಸ್ತಾ ಬರ್ತಾನೆ. ಇದು ಕ್ಯಾಂಟರ್ಬರಿ ಟೇಲ್ಸ್ನ ಒಟ್ಟು ಕೃತಿಯ ತಂತ್ರ ಅದು ಇರುವಂಥದ್ದು. ಸೊ ಈ ರೀತಿಯಾಗಿ ಆ ಕಾಲದಲ್ಲಿ ಪ್ರಚಲಿತವಾಗಿರುವಂಥ ಕಥೆಗಳನ್ನು ಚಾಸರ್ ತಾನು ಸೃಷ್ಟಿಸಿರುವಂಥ ಪಾತ್ರಗಳ ಮುಖಾಂತರ ಹೇಳಿಸ್ತಾ ಹೋಗ್ತಾನೆ. ಈ ರೀತಿ ಕೃತಿ ಮುಂದುವರಿಯುತ್ತೆ. ಇನ್ನು ಮಾಸ್ತಿಯವರ ನವರಾತ್ರಿ,
ಮಾಸ್ತಿಯವರ ನವರಾತ್ರಿ ಜೆಫ್ರಿ ಚಾಸರ್ನ ಕ್ಯಾಂಟರ್ಬರಿ ಟೇಲ್ಸ್ನಿಂದ ನೇರವಾಗಿ ಪ್ರಭಾವಿತವಾಗಿದೆ ಅಂತಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ, ಪ್ರತಿಪಾದಿಸ್ತಾ ಇದ್ದೀವಿ. ಸೊ ಹಾಗಾಗಿ ಏನಂತಂತಂದರೆ ಈಗ ಅದಕ್ಕೂ ಇದಕ್ಕೂ ಏನು ಸಾಮ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ನವರಾತ್ರಿಯ ಕೃತಿಯಲ್ಲೂ ಕೂಡ ಈ ಸೇಮ್ ಇದೇ ಥರದ ಮಾದರಿ ಇದೆ. ಹೆಂಗೆ ಮಾದರಿ ಇದೆ? ಇಲ್ಲೂ ಕೂಡ ನವರಾತ್ರಿ ಇದು ಕ್ಯಾಂಟರ್ಬರಿ ಟೇಲ್ಸ್ನ ಕೃತಿಯ ರೀತಿಯೇ ಪೀಠಿಕಾ ಭಾಗನೂ ಕೂಡ ಇಲ್ಲೂ ಕೂಡ ಇದೆ. ಏನು ಅಂತಂತಂದರೆ ಈಗ ಕ್ಯಾಂಟರ್ಬರಿ ಟೇಲ್ಸ್ನಲ್ಲೇ ಸೆಂಟ್ ಥಾಮಸ್ ಚರ್ಚಿಗೆ ಸ್ನೇಹಿತರೆಲ್ಲ ಹೋಗುವಂಥದ್ದು ಸೌತಾರ್ಕ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ, ಸೌತಾರ್ಕ್ನ ಪ್ರದೇಶದಿಂದ ಏಪ್ರಿಲ್ ತಿಂಗಳಲ್ಲಿ ಅವರು ಪ್ರಯಾಣವನ್ನು ಬೆಳೆಸ್ತಾರೆ, ಯಾತ್ರಿಕರ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಏನು ಅಂತಂತಂದರೆ ನವರಾತ್ರಿ ಕೃತಿಯಲ್ಲಿ ಅಶ್ವಯುಜ ಮಾಸದಲ್ಲಿ ಆ್ಯಕ್ಚುಲಿ ನೋಡ್ರಿ, ಅಶ್ವಯುಜ ಮಾಸದಲ್ಲಿ ನವರಾತ್ರಿಗೆ ಅಂತಂತಂದ್ಬಿಟ್ಟು ರಾಮು ಅನ್ನುವಂಥವ್ರು ಮತ್ತು ಅವರ ಮಿತ್ರರು ಮೈಸೂರಿಗೆ ಬರ್ತಾರೆ. ನೋಡ್ರಿ, ಅಲ್ಲಿ ಸೌತಾರ್ಕ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಿತ್ರರೆಲ್ಲರೂ ಸೇರಿಕೊಂಡು ಪ್ರಯಾಣ ಮಾಡ್ತಾರೆ. ಇಲ್ಲಿ ಅಶ್ವಯುಜ ಮಾಸದಲ್ಲಿ ಸೇಮ್ ಅದೇ ಥರನೇ ಇದೆ ನೋಡ್ರಿ, ನೇರವಾಗಿ ಅಶ್ವಯುಜ ಮಾಸದಲ್ಲಿ ನವರಾತ್ರಿಗೆ ಅಂತಂದ್ಬಿಟ್ಟು ರಾಮು ಮತ್ತು ಅವರ ಸ್ನೇಹಿತರು ಮೈಸೂರಿಗೆ ಬರ್ತಾರೆ. ಅಲ್ಲಿ ಥರ ಅಂದರೆ ಕ್ಯಾಂಟರ್ಬರಿ ಟೇಲ್ಸ್ ಥರ ಇಲ್ಲಿನೂ ಕೂಡ ಏನು ಅಂತಂತಂದರೆ ಪ್ರತಿ ಸ್ನೇಹಿತನೂ ಕೂಡ, ಪ್ರತಿ ಮಿತ್ರರು ಕೂಡ ಏನು ಅಂತಂತಾರೆ, ಮೈಸೂರಿಗೆ ಬಂದ ನಂತರ ಪ್ರತಿ ಮಿತ್ರರು ಕೂಡ ಏನು ಅಂತಂತಂದರೆ ತಮ್ಮ ಊರಿನ ಕಥೆಗಳನ್ನು ಪ್ರತಿದಿನ ರಾತ್ರಿ ಊಟ ಆದ ನಂತರ ಹೇಳಬೇಕು ಅನ್ನುವಂಥದ್ದು ಒಂದು ಅವರವರು ತೀರ್ಮಾನ ಮಾಡಿಕೊಳ್ತಾರೆ. ಸೊ ಅದೇ ಥರ ಏನಾಗುತ್ತೆ ಅಂತಂದರೆ ನವರಾತ್ರಿ ಆ ಕೃತಿಯಲ್ಲಿ ಪ್ರತಿ ಮಿತ್ರನೂ ಕೂಡ ಪ್ರತಿದಿನ ಊಟ ಆದ ನಂತರ ರಾತ್ರಿ ತಮ್ಮ ಊರಿನ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಈ ಸ್ವರೂಪದಲ್ಲಿ ನವರಾತ್ರಿಯ ಕೃತಿ ಇದೆ, ಮಾಸ್ತಿಯವರ ನವರಾತ್ರಿ ಕೃತಿ ಇದೆ. ಅಂದರೆ ಜೆಫ್ರಿ ಚಾಸರ್ನ ಕ್ಯಾಂಟರ್ಬರಿ ಟೇಲ್ಸ್, ಅಲ್ಲಿ ಸ್ನೇಹಿತರು ಪ್ರಯಾಣ ಮಾಡ್ತಾರೆ, ಇಲ್ಲೂ ಕೂಡ ಸ್ನೇಹಿತರು ಪ್ರಯಾಣ ಮಾಡ್ತಾರೆ. ನವರಾತ್ರಿ ಕೃತಿ ಇದು ಮಾಸ್ತಿಯವರ ನವರಾತ್ರಿ ಕೃತಿ, ಇಲ್ಲಿ ಕೂಡ ಪ್ರಯಾಣ ನಡೆಯುತ್ತೆ. ಅಲ್ಲಿ ಏನು ಅಂತಂದರೆ ಸೌತಾರ್ಕ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪ್ರಯಾಣ ಬಳಸಲಾಗತ್ತೆ. ಇಲ್ಲಿ ಅಶ್ವಯುಜ ಮಾಸದಲ್ಲಿ ನವರಾತ್ರಿಗೆ ಅಂತಂತಂದ್ಬಿಟ್ಟು ಅಲ್ಲಿ ಸೆಂಟ್ ಥಾಮಸ್ ಚರ್ಚಿಗೋಸ್ಕರ ಅಂತ ಇಲ್ಲಿ ನವರಾತ್ರಿಗೆ ಅಂತಂತಂದ್ಬಿಟ್ಟು ಪ್ರಯಾಣ ಬೆಳೆಸಲಾಗುತ್ತೆ. ಅಲ್ಲಿ ಹೋಟೆಲ್ನ ಯಜಮಾನ ಒಂದು ಸಜೆಷನ್ ಕೊಡ್ತಾನೆ, ಪ್ರತಿಯೊಬ್ಬರು ಒಂದೊಂದು ಕಥೆಯನ್ನು ಹೇಳಬೇಕು ಅಂತಂದ್ಬಿಟ್ಟು. ಇಲ್ಲೂ ಕೂಡ ಸ್ನೇಹಿತರೆಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ ಏನು ಅಂತಂದರೆ ಪ್ರತಿದಿನ ಊಟ ಆದ ನಂತರ ರಾತ್ರಿ ಎಲ್ಲರೂ ಒಂದೊಂದು ಕಥೆಯನ್ನು ಹೇಳಬೇಕು ಅಂತಂದ್ಬಿಟ್ಟು. ಸೊ ಇದನ್ನು ಅಭ್ಯಾಸ ಮಾಡಿದ್ರೆ 14ನೇ ಶತಮಾನದ ನಂತರ ಬಂದಿರುವಂಥ ಸೊ ಹೆಚ್ಚು ಕಡಿಮೆ 20ನೇ ಶತಮಾನದಲ್ಲಿ ಇದ್ದಂಥ ಮಾಸ್ತಿ ಅವರು ಜೆಫ್ರಿ ಚಾಸರ್ನ ಕ್ಯಾಂಟರ್ಬರಿ ಟೇಲ್ಸ್ನಿಂದ ನೇರವಾಗಿ ಪ್ರಭಾವಿತರಾಗಿದ್ದಾರೆ ಅಂತಂತ ಊಹಿಸೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರೋದೇ ಇಲ್ಲ. ಸೊ ಹಾಗಾಗಿ ಮತ್ತೆ ಈ ನವರಾತ್ರಿ ಕೃತಿಯಲ್ಲಿ ಜೆಫ್ರಿ ಚಾಸರ್ನ ಕ್ಯಾಂಟರ್ಬರಿ ಟೇಲ್ಸ್ನಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಮಿತ್ರ ಕತೆ ಹೇಳಬೇಕಾದ್ರೆ ಯಾವ್ಯಾವ ಶೈಲಿಯಲ್ಲಿ ಹೇಳ್ತಾರೆ, ಅದೇ ಥರ ಇಲ್ಲಿನೂ ಕೂಡ ಏನು ಅಂತಂತಂದರೆ ನವರಾತ್ರಿಗೆ ಅಂತ ಬಂದಿರುವಂಥ ಪ್ರತಿ ಮಿತ್ರನು ಯಾವ ರೀತಿಯಲ್ಲಿ ಸಂಭಾಷಣೆ ಬಂದಾಗ ಹೆಂಗೆ ಹೇಳ್ತಾನೆ, ನಿರೂಪಿಸ್ಬೇಕಾದ್ರೆ ಹೆಂಗೆ ಹೇಳ್ತಾನೆ, ಅದೇ ಶೈಲಿಯಲ್ಲಿ ಈ ಕಥೆ ಇಲ್ಲಿ ರೂಪುಗೊಂಡಿದೆ. ನವರಾತ್ರಿ ಕೃತಿ ಅವರ ಆಯಾ ಮಿತ್ರರ ಭಾಷೆಯಲ್ಲೇ ಅಂದರೆ ಅವರವರ ಭಾಷಾ ಶೈಲಿಯಲ್ಲಿ ರೂಪುಗೊಂಡಿರುವಂಥದ್ದು. ಸೊ ಹಾಗಾಗಿ ಅವ್ರು ಹೇಳಿರುವಂಥ ಭಾಷೆ ಶೈಲಿಗಳಲ್ಲಿ ನಿರೂಪಣೆ ಇದೆ. ಈ ತಂತ್ರವನ್ನು ಕೂಡ ಮಾಸ್ತಿ ತೆಗೆದುಕೊಂಡಿರುವಂಥದ್ದು ಕ್ಯಾಂಟರ್ಬರಿ ಟೇಲ್ಸ್ನಿಂದ, ಮತ್ತು ಅದು ಜೆಫ್ರಿ ಚಾಸರ್ದು. ಇದು ಏನಂತಂತಂದರೆ ಕೃತಿಯೊಂದರ ಅಥವಾ ಕೃತಿಕಾರರ ಒಬ್ಬರ ಪ್ರಭಾವ ನೇರವಾಗಿ ಇನ್ನೊಬ್ಬ ಕೃತಿಕಾರರ ಮೇಲೆ ಆಗುವಂಥದ್ದು. ಇದನ್ನು ನಾವು ಪ್ರತ್ಯಕ್ಷ ಪ್ರಭಾವ ಅಂತಂದ್ಬಿಟ್ಟು ನಾವು ಕರಿತೀವಿ. ಎರಡನೇದು ಏನು ಅಂತಂದರೆ ಪರೋಕ್ಷವಾಗಿರುವಂಥ ಪ್ರಭಾವ. ಈ ಪರೋಕ್ಷ ಪ್ರಭಾವ ಅಂದರೆ ಪ್ರತ್ಯಕ್ಷ ಪ್ರಭಾವ ಮತ್ತು ಪರೋಕ್ಷ ಪ್ರಭಾವ ಅನ್ನುವಂಥದ್ದು ಪರಸ್ಪರ ಬೇರೆ ಅಥವಾ ವಿರುದ್ಧ ಅಂತ ಆಗತ್ತೆ.
ನೇರವಾಗಿರುವಂಥ ಪ್ರಭಾವ, ಪ್ರತ್ಯಕ್ಷ ಪ್ರಭಾವ, ನೇರವಲ್ಲದ ಮತ್ತೊಂದು ರೀತಿಯ ಹೆಂಗೋ ಬೇರೆ ರೀತಿಯಲ್ಲಿ ಆದಂಥ ಪ್ರಭಾವ ಇದೆಯಲ್ಲ, ಅದು ಪರೋಕ್ಷ ಪ್ರಭಾವ. ಸಹಜವಾಗಿ ನಾವು ಊಹೆ ಮಾಡೋದಾದರೆ, ಈಗ ಪರೋಕ್ಷ ಪ್ರಭಾವ ಇದೆಯಲ್ಲ, ಆ ಪರೋಕ್ಷ ಪ್ರಭಾವಕ್ಕೆ ಸಂಬಂಧಪಟ್ಟಂಗೆ ಎರಡನೇ ಸ್ಟಾನ್ಸ ಗಮನಿಸಿ. ಕೃತಿ ಮತ್ತು ಲೇಖಕರ ಮೇಲೆ, ಮತ್ತೊಂದು ಕೃತಿ ಅಥವಾ ಸಾಹಿತ್ಯ ಅಥವಾ ಲೇಖಕರ ಮೇಲೆ ಒಬ್ಬ ಕವಿ ಅಥವಾ ಕೃತಿ ಮೇಲೆ, ಕೃತಿ ಅಥವಾ ಲೇಖಕರ ಮೇಲೆ ಅಥವಾ ಕವಿ ಅಥವಾ ಕೃತಿಯ ಮೇಲೆ ಮತ್ತೊಂದು ಕೃತಿ ಅಥವಾ ಮತ್ತೊಂದು ಸಾಹಿತ್ಯ ಅಥವಾ ಮತ್ತೊಬ್ಬ ಲೇಖಕರ ಪ್ರಭಾವ ಇದೆಯಲ್ಲ, ಅದು ಪರೋಕ್ಷವಾಗಿ ಬೀರೋದಕ್ಕೆ ಸಾಧ್ಯ ಇದೆ. ಹೆಂಗೆ ಅಂದರೆ, ಒಬ್ಬ ಲೇಖಕ ಇನ್ನೊಂದು ದೇಶದ ಲೇಖಕನಿಂದ, ಇನ್ನೊಂದು ದೇಶ ಅಂತಂದರೆ ಇನ್ನೊಂದು ದೇಶನೇ ಆಗಬೇಕು ಅಂತಂತಿಲ್ಲ, ಇನ್ನೊಂದು ಭಾಷೆಯ, ಅದೇ ದೇಶದಲ್ಲಿರುವಂಥ ಇನ್ನೊಂದು ಭಾಷೆಯ, ಸಮಕಾಲೀನವಾಗಿರುವಂಥ ಅದೇ ಭಾಷೆಯ ಕವಿಯ ಮತ್ತೊಬ್ಬ ಭಾಷೆಯ ಸಾಹಿತ್ಯದ ಮತ್ತೊಬ್ಬ ಲೇಖಕನಿಂದ, ಹೀಗೆ ಅಂದರೆ ಬೇರೆ ದೇಶದ ಬೇರೆ ಭಾಷೆಯ ಕವಿಯಿಂದ ಅಥವಾ ಲೇಖಕನಿಂದ, ಅಥವಾ ತನ್ನದೇ ರಾಷ್ಟ್ರದ ಭಿನ್ನ ಭಾಷೆಯ ಸಾಹಿತ್ಯದಿಂದ ಅಥವಾ ಲೇಖಕನಿಂದ, ಅಥವಾ ತನ್ನದೇ ಭಾಷೆಯ ಭಿನ್ನ ಕಾಲಘಟ್ಟದ ಲೇಖಕ ಅಥವಾ ಕೃತಿಯಿಂದ, ಅಥವಾ ಸಮಕಾಲೀನಾಗಿರುವಂಥ ಲೇಖಕ ಅಥವಾ ಕೃತಿಯಿಂದ ಒಬ್ಬ ಲೇಖಕನಾಗಿರುವಂಥವನು ಪರೋಕ್ಷವಾಗಿ ಪ್ರಭಾವಿತನಾಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇಲ್ಲಿ ಏನಂತಂತಂದರೆ ಹೇಳ್ತಿರುವಂಥದ್ದು, ಮತ್ತೊಂದು ದೇಶಕ್ಕೆ ಸಂಬಂಧಪಟ್ಟಿರುವಂಥ ಮತ್ತೊಂದು ಭಾಷೆಯ ಸಾಹಿತ್ಯದ ಪ್ರಭಾವ ಇದೆಯಲ್ಲ, ಕೃತಿಯಿಂದ ಒಬ್ಬ ಲೇಖಕ ಪ್ರಭಾವಿತನಾಗಿ ತನ್ನ ದೇಶದ ಸಾಹಿತ್ಯ ಪರಂಪರೆಗೆ ಅವನು ಕೊಡುಗೆ ನೀಡೋದಕ್ಕೆ ಸಾಧ್ಯ ಇದೆ. ನೋಡ್ರಿ, ಸರಳವಾಗಿ ಹೇಳ್ತೀನಿ, ಒಬ್ಬ ಲೇಖಕ ಇನ್ನೊಂದು ದೇಶದ ಲೇಖಕನಿಂದ ಅಥವಾ ಆತನ ಕೃತಿಯಿಂದ ಪ್ರಭಾವಿತನಾಗಿ ತನ್ನ ದೇಶದ ಸಾಹಿತ್ಯ ಪರಂಪರೆಗೆ ಕೊಡುಗೆ ನೀಡಬಹುದು. ಇದು ಒಂದು. ಮತ್ತು ಈ ರೀತಿ ಸೇರ್ಪಡೆಯಾಗಿರುವಂಥ, ಅಂದರೆ ತನ್ನ ದೇಶಕ್ಕೆ ಸೇರ್ಪಡೆಯಾಗಿರುವಂಥ ಆ ಕೊಡುಗೆಯನ್ನು ಅಥವಾ ಆ ಕೃತಿಯನ್ನು, ಕೊಡುಗೆ ಅಂತಂದರೆ ಅವನು ಹೊಸ ರೀತಿಯಲ್ಲಿ ಕೃತಿ ರಚಿಸಿ ತನ್ನ ಸಾಹಿತ್ಯ ಪರಂಪರೆಗೆ ಕೊಡುಗೆ ನೀಡಿರ್ಬೋದು. ಹೀಗೆ ಬಂದಿರುವಂಥ ಕೃತಿಯನ್ನು, ಅಂದರೆ ಅವನಿಂದ ಪ್ರಭಾವಿತವಾಗಿ ತನ್ನ ದೇಶಕ್ಕೆ ಬೇರೆ ರೀತಿಯಲ್ಲಿ ಒಬ್ಬ ಲೇಖಕ ಆ ಕೃತಿಯನ್ನು ತಂದಿರ್ಬೋದು. ಹೀಗೆ ಬಂದಿರುವಂಥ ಕೃತಿಯನ್ನು ಮತ್ತೊಂದು ದೇಶದ ಅಥವಾ ಅದೇ ದೇಶದ ಮತ್ತೊಬ್ಬ ಲೇಖಕ ಓದಿ ಅದರಿಂದ ಪ್ರಭಾವಿತನಾಗ್ಬೋದು. ಸೊ ಈ ದೇಶದ ಲೇಖಕ ಅದೇ ದೇಶದ ಮತ್ತೊಬ್ಬ ಲೇಖಕನ ಕೃತಿಯಿಂದ ಪ್ರಭಾವಿತನಾಗಿರ್ತಾನೆ. ಆದರೆ ಆ ಯಾವ ಲೇಖಕನಿಂದ ಅವನು ಪ್ರಭಾವಿತನಾಗಿರ್ತಾನೆ, ಆ ಕೃತಿನೂ ಕೂಡ ಏನಂತಂದರೆ ಅವನಿಂದ ನೇರವಾಗಿ ಸ್ವತಂತ್ರವಾಗಿ ರಚನೆ ಮಾಡಲ್ಪಟ್ಟಿರೋದಲ್ಲ, ಬದಲಾಗಿ ಇವನು ಬೇರೆ ದೇಶದ ಲೇಖಕನ ಕೃತಿಯಿಂದ ಪ್ರಭಾವಿತನಾಗಿರ್ತಾನೆ. ಸೊ ಹಾಗಾಗಿ ಅಲ್ಲಿಂದ ಬಂದಿರುವಂಥ ಕೃತಿ ಇವನಿಂದ ಮಾರ್ಪಡಿಸಲ್ಪಟ್ಟು ರಚನೆಯಾಗಿ ಈ ದೇಶದ ಸಂಪತ್ತಾಗಿರುತ್ತೆ, ಅದನ್ನು ಅಂದರೆ ಸಾಹಿತ್ಯ ಪರಂಪರೆ ಸಂಪತ್ತಾಗಿರುತ್ತೆ. ಇದನ್ನು ಇನ್ನೊಂದು ಸಂದರ್ಭದಲ್ಲಿ ಅದೇ ಭಾಷೆಯ ಅಥವಾ ಬೇರೆ ಭಾಷೆಯ ಇನ್ನೊಬ್ಬ ಲೇಖಕ ಇದನ್ನು ನೋಡಿಬಿಟ್ಟು ಪ್ರಭಾವಿತನಾಗಿ ಒಂದು ಕೃತಿಯನ್ನು ರಚಿಸ್ಬೋದು. ಸೊ ಆಗ ಇವನ ಕೃತಿ ಏನಾಗುತ್ತೆ ಅಂತಂದರೆ, ಇವನಿಂದ ಪ್ರಭಾವಿತನಾಗಿದೆ ಇವನ ಕೃತಿಯಿಂದ ಪ್ರಭಾವಿತವಾಗಿದೆ ಅಂತ ಅನಿಸಿದ್ರು ಕೂಡ ಅದು ಮೂಲತಃ ಆ ಕೃತಿಯಿಂದ ಪ್ರಭಾವಿತವಾಗಿರುತ್ತೆ. ಸೊ ಹಾಗಾಗಿ ಅದರ ಪ್ರಭಾವ ಪರೋಕ್ಷವಾಗಿ ಅಲ್ಲಿಂದ ಆಗಿರುವಂಥದ್ದು. ಸೊ ಹಾಗಾಗಿ ಇದನ್ನು ಪರೋಕ್ಷ ಪ್ರಭಾವ ಅಂತ ಕರೀತಾರೆ. ಇದಕ್ಕೊಂದು ನಿದರ್ಶನವನ್ನು ಕೊಡ್ತೀನಿ, ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉದಾಹರಣೆಗೆ ರಷ್ಯಾದ ಕವಿ ಪುಷ್ಕಿನ್ ಅಂತಂದ್ಬಿಟ್ಟು, ರಷ್ಯಾದ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬ ಪುಷ್ಕಿನ್. ಈ ಪುಷ್ಕಿನ್ ಆ್ಯಕ್ಚುಲಿ ಏನು ಮಾಡ್ತಾನೆ ಅಂತಂದರೆ, ಅವನಿಗಿಂತ ತುಂಬ ದೂರದಲ್ಲಿರುವಂಥ ರಷ್ಯಾ ಈ ಕಡೆ ಇದೆ, ಇಂಗ್ಲೆಂಡ್ ಹಾಕ್ಕೊಂಡಿದೆ ಭೂಗೋಳದ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ. ಈ ರಷ್ಯಾದ ಪುಷ್ಕಿನ್ ಕವಿ ಏನು ಮಾಡ್ತಾನೆ ಅಂತಂದರೆ, ಇಂಗ್ಲೀಷ್ನ ಕವಿ ಬೈರನ್ ಅಂತಂದ್ಬಿಟ್ಟು, ಇಂಗ್ಲೀಷ್ನ ಒಬ್ಬ ಉತ್ತಮನಾಗಿರುವಂಥ ಕವಿ ಬೈರನ್ ಅಂತಂದ್ಬಿಟ್ಟು, ಆ ಬೈರನ್ನಿಂದ ಪ್ರಭಾವಿತನಾಗಿ ರಷ್ಯನ್ ಸಾಹಿತ್ಯದಲ್ಲಿ, ಅಂದರೆ ಆ ಬೈರನ್ನ ಸಾಹಿತ್ಯವನ್ನು ಓದಿ ಅದನ್ನು ಇಷ್ಟಪಟ್ಟು ಅದರಿಂದ ಪ್ರಭಾವಿತನಾಗಿ
ರಷ್ಯಾದ ಪುಷ್ಕಿನ್ ಕವಿ ಏನು ಮಾಡ್ತಾನೆ ಅಂತಂತಂದರೆ, ರಷ್ಯನ್ ಸಾಹಿತ್ಯದಲ್ಲಿ ಬೈರನ್ನ ಶೈಲಿಯ ರೀತಿಯಲ್ಲಿಯೇ ಕವನಗಳನ್ನು ರಚಿಸ್ತಾನೆ. ಆ ಕವನಗಳು ಬೈರಾನಿಕ್ ವರ್ಸಟೇಲ್ ಅನ್ನುವಂಥ ಹೆಸರಿನಲ್ಲಿ, ಅಂದರೆ ಆ ರೂಪದಲ್ಲಿದ್ದಾವೆ ಅನ್ನುವಂಥ ಲೆಕ್ಕದಲ್ಲಿ ತುಂಬ ಪ್ರಸಿದ್ಧವಾಗ್ತವೆ. ಒಂದು ಹೊಸ ಶೈಲಿಯನ್ನೇ ರೂಪಿಸ್ತಾನವನು, ಬೈರಾನಿಕ್ ವರ್ಸಟೈಲ್ ಅನ್ನುವಂಥದ್ದನ್ನು. ಇದು ಒಂದು. ಅಂದರೆ ರಷ್ಯಾದ ಪುಷ್ಕಿನ್ ಕವಿ ಇದನ್ನಲ್ಲ, ಅವನು ಇಂಗ್ಲೆಂಡ್ನ ಬೈರನ್ ಕವಿಯಿಂದ ಪ್ರಭಾವಿತನಾಗಿ ಅವನೇನು ಮಾಡ್ತಾನೆ ಅಂತಂತಂದರೆ, ಪುಷ್ಕಿನ್ ತಾನು ಆ ಬೈರನ್ನಿಂದ ಪ್ರಭಾವಿತನಾದ ನಂತರ ಅವನು ಕೆಲವು ಕೃತಿಗಳನ್ನು ರಚಿಸ್ತಾನೆ. ಅದು ಬೈರನ್ನ ಶೈಲಿಯಿಂದ ಪ್ರಭಾವಿತವಾಗಿರುತ್ತೆ. ಬೈರನ್ನ ಶೈಲಿ ಇರ್ಬೋದು, ಬೈರನ್ನ ವಸ್ತು ಇರ್ಬೋದು, ಬೈರನ್ನ ಇದು ಒಟ್ಟು ಸಾಹಿತ್ಯದ ವಿನ್ಯಾಸ ಇರ್ಬೋದು, ತಂತ್ರ ಇರ್ಬೋದು, ಬಂಧ ಇರ್ಬೋದು, ಶಿಲ್ಪ ಇರ್ಬೋದು, ಇದರಿಂದ ಒಟ್ಟು ಪ್ರಭಾವಿತವಾಗಿರುತ್ತೆ ಆ ಪುಷ್ಕಿನ್ನ ಕೃತಿಗಳು. ಸೊ ಇದು ಬೈರಾನಿಕ್ ವರ್ಸಟೈಲ್ ಅನ್ನುವಂಥ ಹೆಸರಿನಲ್ಲೇ ಪ್ರಸಿದ್ಧವಾಗುತ್ತೆ ರಷ್ಯಾದಲ್ಲಿ. ಸರಿ, ಅದಾದ ನಂತರ ಏನಾಗುತ್ತೆ ಅಂತಂದರೆ, ಪುಷ್ಕಿನ್ನ ಕಿರಿಯ ಸಮಕಾಲೀನವಾಗಿರುವಂಥ ಕವಿ ಒಬ್ಬ ಮೈಕೆಲ್ ಲರ್ಮಂತೋಫ್ ಅಂತ ಅಂದ್ಬಿಟ್ಟು, ಪುಷ್ಕಿನ್ನ ಕಿರಿಯ ಸಮಕಾಲೀನ, ಈತನು ಕೂಡ ರಷ್ಯನ್ ಕವಿ. ಇವನು ಕೂಡ ಈ ಮೈಕೆಲ್ ಲರ್ಮಂತೋಫ್ ಏನು ಮಾಡ್ತಾನೆ ಅಂತಂದರೆ, ಪುಷ್ಕಿನ್ನ ಕೃತಿಗಳನ್ನು ಓದ್ತಾನೆ. ಈ ಪುಷ್ಕಿನ್ನ ಕೃತಿಗಳಲ್ಲಿ ಆ ಪುಷ್ಕಿನ್ ಬೈರನ್ನಿಂದ ಪ್ರಭಾವಿತವಾಗಿ ಬರೆದಿರುವಂಥ ಕೃತಿಗಳು ಕೂಡ ಇರ್ತವೆ. ಅದರಿಂದ ತುಂಬ ಪ್ರಭಾವಿತನಾಗ್ತಾನೆ. ಯಾರು? ಮೈಕೆಲ್ ಲರ್ಮಂತೋಫ್ ಅನ್ನುವಂಥವನು. ಅವನು ರಷ್ಯನ್ ಕವಿ. ಅವನ ಕಾವ್ಯ ಜೀವನದ ಮೇಲೆ ಆ ಕೃತಿಗಳು ತುಂಬ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ತನ್ನ ಕಾವ್ಯ ಜೀವನವನ್ನು ಅವನೇನು ಮಾಡ್ತಾನೆ ಅಂತಂದರೆ, ತನ್ನ ಸೃಜನಶೀಲ ಕ್ರಿಯೆಯನ್ನು ಅಥವಾ ಸಾಹಿತ್ಯ ನಿರ್ಮಾಣದ ಕ್ರಿಯೆಯನ್ನು ಅವನು ಪ್ರಾರಂಭಿಸಬೇಕಾದ್ರೆ ಪುಷ್ಕಿನ್ನ ಬೈರನ್ನಿಂದ ಪ್ರಭಾವಿತವಾಗಿರುವಂಥ ಕೃತಿಗಳು ಯಾವುದಿತ್ತಲ್ಲ, ಅದರಿಂದ ಪ್ರಭಾವಿತನಾಗಿ ಇವನು ಕೃತಿಗಳನ್ನು ರಚಿಸ್ತಾನೆ. ಯಾರು? ಮೈಕೆಲ್ ಲರ್ಮಂತೋಫ್. ಸೊ ಹಾಗಾಗಿ ಮೈಕೆಲ್ ಲರ್ಮಂತೋಫ್ ಮೇಲ್ನೋಟಕ್ಕೆ ಏನಾಯಿತು ಅಂತಂದರೆ, ಮೈಕೆಲ್ ಲರ್ಮಂತೋಫ್ ಬರೆದಿರುವಂಥ ಕೃತಿಗಳು ಪುಷ್ಕಿನ್ನಿಂದ ಪ್ರಭಾವಿತವಾಗಿದ್ದಾವೆ ಅಂತ ಹೇಳ್ಬೋದು. ಆದರೆ ಪುಷ್ಕಿನ್ ಯಾರಿಂದ ಪ್ರಭಾವಿತನಾಗಿದ್ದಾನೆ ಅಂತಂತಂದರೆ, ಬೈರನ್ನಿಂದ ಪ್ರಭಾವಿತನಾಗಿದ್ದಾನೆ. ಸೊ ಅದೇ ಶೈಲಿಯನ್ನು ಮೈಕೆಲ್ ಲರ್ಮಂತೋಫ್ ಅನುಸರಿಸ್ತಾ ಇದ್ದಾನೆ. ಸೊ ಹಾಗಾಗಿ ಮೂಲತಃ ಮೈಕೆಲ್ ಲರ್ಮಂತೋಫ್ನ ಅನುಕರಣೆ ಎಲ್ಲಿದೆ? ಬೈರನ್ನಲ್ಲಿದೆ. ಸೊ ಇದು ಪರೋಕ್ಷವಾಗಿರುವಂಥ ಪ್ರಭಾವ. ಆದರೆ ಪ್ರಾರಂಭದಲ್ಲಿ ಸಾಮಾನ್ಯ ಸಾಹಿತ್ಯ ವಿಮರ್ಶಕರೆಲ್ಲ ಏನು ಅಂದ್ಕೊಂಡಿದ್ರು ಅಂತಂತಂದರೆ, ಈ ಮೈಕೆಲ್ ಲರ್ಮಂತೋಫ್ ಇದನ್ನಲ್ಲ, ಇವನು ಬೈರನ್ನಿಂದ ಪ್ರಭಾವಿತನಾಗಿದ್ದಾನೆ. ಬೈರನ್ನಿಂದ ಪ್ರಭಾವಿತನಾಗಿ ಅವನ ಕಾವ್ಯತಂತ್ರವನ್ನು ಅನುಸರಿಸಿ ಕೃತಿ ರಚಿಸಿದ್ದಾನೆ. ಯಾಕೆ ಅಂತಂದರೆ, ಇವನ ಕೃತಿಗಳು ಬೈರನ್ನ ಸಾಹಿತ್ಯ ಕೃತಿಗಳ ಥರನೇ ಇದೆ ಅಂತಂತ ಅಂದ್ಕೊಂಡಿದ್ರು. ನಂತರ ತೌಲನಿಕ ಸಾಹಿತ್ಯದ ಅಧ್ಯಯನಕಾರರು ಯಾವಾಗ ಪುಷ್ಕಿನನ್ನು ಓದ್ಬಿಟ್ಟು ನಂತರ ಮೈಕೆಲ್ ಲರ್ಮಂತೋಫ್ನನ್ನು ಓದಿ ಬೈರನನ್ನು ಓದಿದ್ರು, ಇದು ಬೇರೆ ಥರ ಇದೆ ಅಂತಂದ್ಬಿಟ್ಟು ಅವರು ಗೊತ್ತಾಯಿತು, ಸ್ಪಷ್ಟ ಆಯಿತು. ಬೈರನ್ ಕೃತಿಯನ್ನು ರಚಿಸಿದ್ದಾನೆ, ಬೈರನ್ನ ಅನುಕರಣೆಯನ್ನು ಅಥವಾ ಅನುಸರಣೆಯನ್ನು ಪುಷ್ಕಿನ್ ಮಾಡಿದ್ದಾನೆ, ಪುಷ್ಕಿನ್ನ ಅನುಸರಣೆಯನ್ನು ಮೈಕೆಲ್ ಲರ್ಮಂತೋಫ್ ಮಾಡಿದ್ದಾನೆ. ಸೊ ಅಲ್ಲಿಂದ ಅದು ಮೂಲ ಕೃತಿ ರಚನೆಯಾಗಿರುವಂಥದ್ದು ಬೈರನ್ನಲ್ಲಿ, ಅದರ ಅನುಸರಣೆ ಪುಷ್ಕಿನ್ನಲ್ಲಾಗಿದೆ, ಪುಷ್ಕಿನ್ನ ಅನುಸರಣೆಯನ್ನು ಮೈಕೆಲ್ ಲರ್ಮಂತೋಫ್ ಮಾಡಿದೆ. ಸೊ ಮೂಲ ಪ್ರೇರಣೆ ಇರುವಂಥದ್ದು ಬೈರನ್ನಲ್ಲಿ. ಯಾರಿಗೆ? ಮೈಕೆಲ್ ಲರ್ಮಂತೋಫ್ ಮೇಲೆ. ಆದರೆ ಬೈರನನ್ನು ಮೈಕೆಲ್ ಲರ್ಮಂತೋಫ್ ಓದೇ ಇಲ್ಲ. ಬಹುತೇಕ ಸಾಹಿತ್ಯ ವಿಮರ್ಶಕರು ತಿಳ್ಕೊಂಡಿದ್ದೇನು ಅಂತಂತಂದರೆ, ಬೈರನನ್ನು ಅತ್ಯಂತ ಚೆನ್ನಾಗಿ ಮೈಕೆಲ್ ಲರ್ಮಂತೋಫ್ ಓದ್ಕೊಂಡು ತಾನು ಬೈರನ್ನಿಂದ ಪ್ರಭಾವಿತನಾಗಿ ಕೃತಿ ರಚಿಸಿದ್ದಾನೆ. ಯಾಕೆ ಅಂತಂದರೆ, ಬೈರನ್ನ ಕೃತಿಗಳ ಥರನೇ ಈ ಒಂದು ಕೃತಿ ಇದ್ದಾವೆ ಅಂತ. ಆದರೆ ಬೈರನನ್ನು ಮೈಕೆಲ್ ಲರ್ಮಂತೋಫ್ ಓದಿಲ್ಲ. ಮೈಕೆಲ್ ಲರ್ಮಂತೋಫ್ ಪುಷ್ಕಿನ್ನ ಓದಿದ್ದಾನೆ. ತನ್ನ ರಾಷ್ಟ್ರದ ಹಿರಿಯ ಕವಿಯಾಗಿರುವಂಥ ಪುಷ್ಕಿನನ್ನು ಓದಿದ್ದಾನೆ. ಪುಷ್ಕಿನ್ನಿಂದ ಪ್ರಭಾವಿತನಾಗಿ ಅವನೇನು ಮಾಡಿದ್ದಾನೆ ಅಂತಂದರೆ ಕೃತಿ ರಚನೆ ಮಾಡಿದ್ದಾನೆ. ಸೊ ಈ ರೀತಿ ಏನಂತಂದರೆ, ತೌಲನಿಕ ಸಾಹಿತ್ಯದ ಅಧ್ಯಯನದಿಂದ ಸತ್ಯ ಅನ್ನುವಂಥದ್ದು, ನಿಜ ಅನ್ನುವಂಥದ್ದು ಗೊತ್ತಾಯಿತು. ಸೊ ಹಾಗಾಗಿ ಈ ಥರದ ಪ್ರಭಾವ ಇದೆಯಲ್ಲ, ಇದು ಪರೋಕ್ಷವಾಗಿರುವಂಥ ಪ್ರಭಾವ. ಸೊ ಹಾಗಾಗಿ ಏನಂತಂತಂದರೆ, ಸತ್ಯದ ಅನಾವರಣ ಆದಮೇಲೆ ಏನು ಅಂತಂತಂದರೆ, ಪ್ರಭಾವಗಳು ಬೇರೆ ಬೇರೆ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಅನ್ನುವಂಥದ್ದು ತೌಲನಿಕ ಸಾಹಿತ್ಯ ಅಧ್ಯಯನಕಾರರಿಗೆ ಗೊತ್ತಾಯಿತು. ಸೊ ಈ ರೀತಿ ನಂತರ ಅದನ್ನು
ಅದು ಬೇರೆ ಬೇರೆ ಕಡೆ ಇದೇ ರೀತಿ ಕಂಡುಬಂದ ನಂತರ ಏನಾಯಿತು ಅಂತಂತಂದರೆ ಇದನ್ನು ನಾವು ಸ್ಪಷ್ಟವಾಗಿ ಇದಕ್ಕೆ ಗಡಿರೇಖೆಗಳನ್ನು ಹಾಕ್ಕೊಂಡು ಅಧ್ಯಯನದ ಸಲುವಾಗಿ ನಂತರ ಇದರ ಅಧ್ಯಯನವನ್ನು ನಾವು ವಿಸ್ತರಿಸಬೇಕು ಅಂತಂದ್ಬಿಟ್ಟು ಎರಡು ರೀತಿಯಲ್ಲಿ ಇದನ್ನು ಗುರುತಿಸಿದ್ರು. ಒಂದು ಪ್ರತ್ಯಕ್ಷವಾಗಿರುವಂಥ ಪ್ರಭಾವ, ನೇರವಾಗಿ ಒಬ್ಬ ಲೇಖಕನಿಂದ ಮತ್ತೊಬ್ಬ ಲೇಖಕನ ಮೇಲೆ ಅಥವಾ ಒಂದು ಸಾಹಿತ್ಯ ಕೃತಿಯಿಂದ ಮತ್ತೊಂದು ಸಾಹಿತ್ಯ ಕೃತಿ ಮೇಲೆ ಆಗುವಂಥ ಪ್ರಭಾವ. ಇನ್ನೊಂದು ಪರೋಕ್ಷವಾಗಿರುವಂಥ ಪ್ರಭಾವ, ಬೈರನ್, ಪುಷ್ಕಿನ್ ಮತ್ತು ಮೈಕೆಲ್ ಅರ್ಮಂಟೋವ್ ಬಗ್ಗೆ ನಾವು ಹೇಳಿದ್ವಲ್ಲ, ಸೊ ಆ ಥರದ ಪ್ರಭಾವಗಳು. ಹೀಗೆ ಪರೋಕ್ಷ ಪ್ರಭಾವಗಳು ಕೂಡ ಇರೋದಕ್ಕೆ ಸಾಧ್ಯ ಇರುತ್ತೆ ಅಂತಂದ್ಬಿಟ್ಟು ತೌಲನಿಕ ಸಾಹಿತ್ಯ ವಿದ್ವಾಂಸರು ಈ ರೀತಿ ಅಭಿಪ್ರಾಯಪಟ್ಟರು. ಸೊ ಇದು ಪ್ರಭಾವಗಳ ಅಧ್ಯಯನದಲ್ಲಿ ಎರಡು ಬಗೆ. ಸೊ ಈ ರೀತಿ ಪ್ರಭಾವಗಳಿದೆಯಲ್ಲ, ಇದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉಂಟಾಗತ್ತೆ. ಸೊ ಆ ಮೂಲಕ ಸಾಹಿತ್ಯದಲ್ಲಿ ಒಂದು ಹೊಸ ರೀತಿಯ ಚಿಂತನೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಂಗ್ಲೆಂಡ್ನಲ್ಲಿರುವಂಥ ಸಾಹಿತ್ಯ ಚಿಂತನೆಯ ಮಾದರಿ ರಷ್ಯಾದಲ್ಲಿ ಬರುತ್ತೆ. ನೋಡಿ, ಬೈರಾನಿಕ್ ವರ್ಸಟೈಲ್ ಅನ್ನುವಂಥ ಒಂದು ಹೊಸ ಶೈಲಿ ರಷ್ಯನ್ ಸಾಹಿತ್ಯದಲ್ಲಿ ಉಂಟಾಗೋದಕ್ಕೆ ಸಾಧ್ಯ ಆಯಿತು. ಸೊ ಈ ರೀತಿಯ ಹೊಸ ಚಿಂತನೆ ಅನ್ನುವಂಥದ್ದು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಇಂಗ್ಲೀಷ್ ಗೀತೆಗಳು, BM ಶ್ರೀ ಅವರು ಬರೆದಿರುವಂಥ ಇಂಗ್ಲೀಷ್ ಗೀತಗಳು, ಇದು ಇಂಗ್ಲೀಷ್ ಸಾಹಿತ್ಯದ ಅಧ್ಯಯನವನ್ನು ಅವರು ಮಾಡಿರುವಂಥ ಕಾರಣದಿಂದ ನಮ್ಮಲ್ಲಿ ಹೊಸ ರೀತಿಯ ಛಂದಸ್ಸು, ಹೊಸ ರೀತಿಯ ವಸ್ತು, ಸಾಮಾನ್ಯ ವ್ಯಕ್ತಿಗಳು ಕಾವ್ಯದ ನಾಯಕರಾಗುವಂಥದ್ದು, ಜನಸಾಮಾನ್ಯರು. ಸೊ ಈ ರೀತಿಯಾಗಿರುವಂಥ ಒಂದು ಸಾಹಿತ್ಯ ನಿರ್ಮಾಣ ಆಗಿ ಒಂದು ಹೊಸ ಸಾಹಿತ್ಯ ಪರಂಪರೆಗೆ ನಾಂದಿ ಪ್ರಭಾವಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ. ಮತ್ತೇನೆ ಪ್ರಭಾವಗಳ ಅಧ್ಯಯನದಲ್ಲೇ ಮಹಾಕಾವ್ಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಮಹಾಕಾವ್ಯಗಳು ಹೆಂಗೆ ಪ್ರಭೇದಗಳ ಅಧ್ಯಯನದಲ್ಲಿ ಮಹಾಕಾವ್ಯಗಳು ಹೆಂಗೆ ಅವು ಒಂದೇ ಥರ ಇದ್ರೂ ಕೂಡ ಕೆಲವೊಂದು ಸತಿ ಭಿನ್ನವಾಗಿರ್ತವೆ, ಮತ್ತು ರುದ್ರನಾಟಕಗಳು ಕೂಡ ಆ ಥರ ಇರ್ತವೆ ಅಂತಂದ್ಬಿಟ್ಟು ನಾವು ನೋಡಿದ್ವಿ. ಅದೇ ಥರ ಇಲ್ಲಿ ಪ್ರಭಾವಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದರೆ, ಸಾಫೋಕ್ಲಿಸ್ ಕವಿ ಬರೆದಿರುವಂಥ ಎಜಾಕ್ಸ್ ನಾಟಕ ಅಥವಾ ಅಯಾಸ್ ಅಂತ ಕರೀತಾರೆ. ಈ ಎಜಾಕ್ಸ್ ನಾಟಕವನ್ನು BM ಶ್ರೀ ಅವರು ಏನು ಮಾಡ್ತಾರೆ ಅಂತಂತಂದರೆ ಅಶ್ವತ್ಥಾಮನ್ ಅನ್ನುವಂಥ ಹೆಸರಿನಲ್ಲಿ ತರ್ತಾರೆ. ಅಶ್ವತ್ಥಾಮನ ಕೃತಿಯನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ ಏನು ಅಂತಂತಂದರೆ, ಅದರಲ್ಲಿರುವಂಥ ಭಾಷೆ ಹಳೆಗನ್ನಡನ ಅಥವಾ ತಮಿಳು ಭಾಷೆನ ಅನ್ನುವಂಥದ್ದು ಗೊಂದಲ ಆಗುತ್ತೆ. ಸೊ ಅಷ್ಟು ತಮಿಳು ಪದಗಳಿದ್ದಾವೆ. ಯಾಕೆ ಅಂತಂತಂದರೆ ತಮಿಳು ಭಾಷೆಯಲ್ಲಿ ನಿಷ್ಣಾತರಾಗಿದ್ದರು BM ಶ್ರೀಕಂಠಯ್ಯ ಅವರು, ಇಂಗ್ಲೀಷ್ ಭಾಷೆಯಲ್ಲಿ ನಿಷ್ಣಾತರಾಗಿದ್ರು, ಕನ್ನಡದಲ್ಲಿ ಪರಿಣಿತರಾಗಿದ್ದರು. ಸೊ ಹಾಗಾಗಿ ಹಳೆಗನ್ನಡಕ್ಕೆ ತಮಿಳು ಹೆಚ್ಚು ಹತ್ತಿರ ಆಗಿರುವಂಥ ಕಾರಣದಿಂದ ತಮಿಳು ಕೆಲವು ಪದಗಳೇ ಹಂಗಂಗೆ ಬರುತ್ತೆ. ಕೋಯಿಲ್ ಅಂತಂತ ಹೇಳ್ತಾರೆ, ಕೋವಿಲ್ ಅಂತಂತನೂ ಕೂಡ ಕರೀತಾರೆ. ದೇವಸ್ಥಾನ, ನಾವೇನು ದೇವಸ್ಥಾನ ಅಂತಂತ ಹೇಳ್ತಾರಲ್ಲ, ಕೋಯಿಲ್ ಅಂತ ತಮಿಳಲ್ಲಿ ಅಥವಾ ಕೋವಿಲ್ ಅಂತಂತ ಕರೀತಾರೆ ತಮಿಳಿನಲ್ಲಿ. ಸೊ ಆ ಥರದ ಪದಗಳನ್ನೆಲ್ಲ ಬಳಸಿದ್ದಾರೆ ಇವರು BM ಶ್ರೀಕಂಠಯ್ಯ ಅವರು. ಸೊ ಹೀಗೆ ಭಾಷೆಗಳ ಇದು ಪ್ರಭಾವ ಆಗ್ಬೋದು, ಅಥವಾ ನೋಡ್ರಿ ಆ ಭಾಷೆಗಳ ಪ್ರಭಾವನೂ ಕೂಡ ಅಲ್ಲಾಗಿದೆ, ರುದ್ರನಾಟಕದ ಪ್ರಭಾವನೂ ಕೂಡ ಅಲ್ಲಾಗಿದೆ. ಮತ್ತು ಆ ಪ್ರಭಾವವನ್ನು ಮೀರಿನೂ ಕೂಡ ಭಾರತೀಯ ಸಂಪ್ರದಾಯದಲ್ಲಿರುವಂಥ ಒಂದು ಕಥಾವಸ್ತುವನ್ನು ತೆಗೆದುಕೊಂಡಿದ್ದಾರೆ. ರುದ್ರನಾಟಕದ ರೂಪ ನಮಗೆ ಬಂದಿರುವಂಥದ್ದು ಗ್ರೀಕ್ ರುದ್ರನಾಟಕದ ಸಂಪ್ರದಾಯದಿಂದ ಹೆಂಗೆ ಪ್ರಭಾವಗಳಾಗ್ತಿದ್ದಾವೆ. ಸೊ ಹಾಗಾಗಿ ಏನಂತಂತಂದರೆ ಈ ಥರದ ಹೊಸ ರೀತಿಯ ವಿನ್ಯಾಸ, ಚಿಂತನೆಗಳು, ಆಲೋಚನೆಗಳು, ವಿಚಾರಧಾರೆಗಳು, ವಸ್ತುಗಳು, ರೂಪ ಮತ್ತು ನಿರೂಪಣೆ ಇವೆಲ್ಲನೂ ಕೂಡ ನಮಗೆ ನಮ್ಮ ತಿಳುವಳಿಕೆಗೆ ಬರೋದಕ್ಕೆ ಈ ಪ್ರಭಾವಗಳ ಅಧ್ಯಯನದಿಂದ ಕಾರಣ ಆಗುತ್ತೆ. ಮತ್ತು ಈ ಪ್ರಭಾವ ಅನ್ನುವಂಥ ಈ ಬಗೆ ಇದೆಯಲ್ಲ, ತೌಲನಿಕ ಸಾಹಿತ್ಯದ ಅಧ್ಯಯನದ ಬಗ್ಗೆ, ಇದರಲ್ಲಿ ಮತ್ತೆ ಕೆಲವು ಬೇರೆ ಬೇರೆ ರೀತಿಗಳನ್ನು ಗುರುತಿಸಿದ್ದಾರೆ. JT ಶಾ ಅನ್ನುವಂಥ ತೌಲನಿಕ ಅಧ್ಯಯನ ವಿದ್ವಾಂಸರು. ಇವರು ಆ್ಯಕ್ಚುಲಿ ಈ ಪ್ರಭೇದಗಳಲ್ಲಿ ಅನುಕರಣೆ ಅನ್ನುವಂಥದ್ದಿದೆ, ಶೈಲೀಕರಣ ಅಂತಿದೆ, ಶೈಲೀಕರಣವನ್ನು ಅನುಸರಣೆ ಅಂತಲೂ ಕೂಡ ಕರೀತಾರೆ. ಅಳವಡಿಕೆ ಅನ್ನುವಂಥದ್ದಿದೆ, ಸಾದೃಶ್ಯ ಅಂದರೆ ಸಾಮ್ಯತೆ ಅನ್ನುವಂಥದ್ದಿದೆ, ವೈದೃಶ್ಯ ಅಂದರೆ ವೈರುಧ್ಯತೆ ಅನ್ನುವಂಥದ್ದಿದೆ, ಆಕರ ಅಂದರೆ ಮೂಲ ಶೋಧ. ಫ್ರೆಂಚ್ ಪಂಥದ ಮುಖ್ಯವಾಗಿರುವಂಥ ಒಂದು ಸ್ವರೂಪ ಇದು, ಆಕಾರ ಶೋಧ ಮಾಡುವಂಥದ್ದು. ಸೊ ಆಕಾರ ಅನ್ನುವಂಥದ್ದು ಮೊದಲಾಗಿ ಈ ಥರದ್ದೆಲ್ಲನೂ ಕೂಡ ಬಗೆಗಳು ತೌಲನಿಕ
ಸಾಹಿತ್ಯ ಅಧ್ಯಯನ ಶಿಸ್ತಿನಲ್ಲಿ ಪ್ರಭಾವಗಳ ಅಧ್ಯಯನದ ಬಗೆಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಜೆ.ಟಿ. ಶಾ ಅವರು ಇದನ್ನು ಗುರುತಿಸ್ತಾರೆ. ಒಟ್ಟಾರೆ ಪ್ರಭಾವಗಳ ಅಧ್ಯಯನದ ವ್ಯಾಪ್ತಿ ಮತ್ತು ವಿಸ್ತಾರ ಎಷ್ಟು ಎಲ್ಲ ಬಗೆಗಳಲ್ಲಿ ಅನುಸರಣೆ ಅಥವಾ ಶೈಲೀಕರಣ, ಅಳವಡಿಕೆ, ಸಾದೃಶ್ಯ, ವೈದೃಶ್ಯ, ಆಕರಗಳು, ಭಾಷೆ ಮತ್ತು ಮತ್ತೊಬ್ಬ ಕವಿಯ ಬೇರೆ ಬೇರೆ ರೀತಿಯ ಪ್ರಭಾವ ಅತ್ಯಂತ ವ್ಯಾಪಕ, ವಿಸ್ತಾರ ಮತ್ತು ವಿಸ್ತೃತವಾಗಿರುವಂಥದ್ದು, ಸಮೃದ್ಧತೆಯಿಂದ ಕೂಡಿರುವಂಥದ್ದು. ಸೊ ಆ ರೀತಿಯಾಗಿ ತುಂಬ ವ್ಯಾಪಕವಾಗಿ ಬಳಕೆಯಲ್ಲಿರುವಂಥ ಒಂದು ತೌಲನಿಕ ಸಾಹಿತ್ಯದ ಅಧ್ಯಯನದ ಬಗ್ಗೆ ಪ್ರಭಾವದ ಅಧ್ಯಯನ ಆಗಿದೆ. ಸೊ ಹಾಗಾಗಿ ಇದು ಸಾಹಿತ್ಯ ಕೃತಿಗಳ ಕೂಲಂಕಷವಾಗಿರುವಂಥ ಒಂದು ಚರ್ಚೆಗೆ ದಾರಿಯಾಗಿದೆ ಮತ್ತು ಕೆಲವೊಂದು ಸತಿ ವಿವಾದಕ್ಕೂ ಕೂಡ ಆಸ್ಪದ ಆಗಿದೆ. ಯಾಕೆಂತಂತಂದರೆ ಈಗ ನಾವು ಪರೋಕ್ಷ ಪ್ರಭಾವವನ್ನು ತಿಳಿಬೇಕಾದ್ರೆ ಮೂರೂ ಸಾಹಿತ್ಯವನ್ನು ನಾವು ತಿಳ್ಕೊಂಡಿರ್ಬೇಕು, ಮೂರು ಲೇಖಕರ ಸಾಹಿತ್ಯವನ್ನು. ಇಲ್ಲಾಂತಂದರೆ ನಾವು ನೇರವಾಗಿ ಏನಂತಂದರೆ ಈ ಮೈಕೆಲ್ ಲರ್ಮಂಟೊ ಬೈರನ್ನಿಂದ ಪ್ರಭಾವಿತನಾಗಿದ್ದಾನೆ ಅನ್ನುವಂಥ ಸ್ಟೇಟ್ಮೆಂಟ್ ಬಹುಕಾಲದವರೆಗೆ ಚಾಲ್ತಿಯಲ್ಲಿತ್ತು. ಅದು ತಪ್ಪಾಗಿರುವಂಥ ತೀರ್ಮಾನ. ಸೊ ವಿವಾದಾಸ್ಪದ ಆಗುತ್ತೆ ನಂತರ ಸತ್ಯ ಅನ್ನುವಂಥದ್ದು ತಿಳಿದಾಗ. ಸೊ ಹಾಗಾಗಿ ಏನು ಅಂತಂತಂದರೆ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕಾಗಿರುವಂಥ ಅಧ್ಯಯನ ಮತ್ತು ತುಂಬ ವ್ಯಾಪಕವಾಗಿರುವಂಥ, ವಿಸ್ತೃತವಾಗಿರುವಂಥ ಒಂದು ಅಧ್ಯಯನದ ಒಂದು ವಿಭಾಗ ಇದು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಇಲ್ಲಿಗೆ ಪ್ರಭಾವಗಳ ಅಧ್ಯಯನ, ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಹೆಲ್ತನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಳಿ, ಕಾಪಾಡಿಕೊಳ್ಳಿ. ಮತ್ತು ಇವತ್ತಿನ ದುರ್ಭರವಾಗಿರುವಂಥ ಸನ್ನಿವೇಶದಲ್ಲಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂಥದ್ದು ಮತ್ತು ಸರಿಯಾಗಿರುವಂಥ ಊಟೋಪಚಾರಗಳನ್ನು ಮಾಡುವಂಥದ್ದು, ನಿದ್ರೆ, ಇವನ್ನೆಲ್ಲನೂ ಕೂಡ ಕನಿಷ್ಠ ಆರೋಗ್ಯದ ನಿಯಮಗಳನ್ನ ಪಾಲಿಸುವಂಥದ್ದು ಇದೆಯಲ್ಲ, ಇವು ಅತ್ಯಂತ ಅನಿವಾರ್ಯ ಮತ್ತು ಅತ್ಯಗತ್ಯವಾಗಿರುವಂಥ ಸಂಗತಿಯಾಗಿದೆ. ಇದನ್ನೆಲ್ಲರೂ ನೀವು ಪಾಲಿಸಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿರಮಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.